ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಾನು ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ 2ರ ಅಧ್ಯಾಯ 2 ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮುಂಚೆ ನಾವು ಶ್ರೀ ಗುರು ರಾಘವೇಂದ್ರರನ್ನ ಸ್ಮರಣೆ ಮಾಡೋಣ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಅಧ್ಯಾಯ 2. ಶ್ರೀ ಪ್ರಹ್ಲಾದರು ಹಾಗೂ ಶ್ರೀ ನಾರದ ಮಹರ್ಷಿಗಳು. ಸತ್ಯೇಶ ಸೇವಕ ಗುಣೋಜ್ವಲ ಶಂಕುಕರ್ಣ, ಪ್ರಹ್ಲಾದ ರೂಪ ಪರಿಸೇವಿತ ಶ್ರೀ ನರಸಿಂಹ, ವ್ಯಾಸಾರ್ಯ ರೂಪ ಪರಿತೋಷಿತ ಯಾದವೇಂದ್ರ, ಶ್ರೀ ರಾಘವೇಂದ್ರ ಭವತಾರ್ ತವ ಸುಪ್ರಭಾತಂ. ಶ್ರೀ ರಾಘವೇಂದ್ರ ಸುಪ್ರಭಾತ. ಶ್ರೀ ಗುರುರಾಜಾಚಾರ್ಯ ವಿರಜಿತ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನದಲ್ಲಿಯೂ ನಾಡಿನಾದ್ಯಂತ ಇರುವ ಮೃತ್ತಿಕಾ ಬೃಂದಾವನಗಳಲ್ಲಿಯೂ ಅಭಿಷೇಕ ಅರ್ಚನೆಗಳೆಲ್ಲವೂ ಬೃಂದಾವನಕ್ಕೆ ನೆರವೇರುವುದು. ಆದರೆ ರಥೋತ್ಸವಗಳಲ್ಲಾಗಲಿ ಪಲ್ಲಕ್ಕಿ ಸೇವೆಗಳಲ್ಲಾಗಲಿ ಆನೆಯ ಮೇಲೆ ಅಂಬಾರಿಯ ಸಿಂಹಾಸನದಲ್ಲಿ ಸೇವೆಗೊಳ್ಳುವುದಾಗಲಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆಗೊಳ್ಳುವುದಕ್ಕಾಗಲಿ ಶ್ರೀ ರಾಘವೇಂದ್ರರನ್ನು ಕುಳ್ಳಿಸಿರುವುದಿಲ್ಲ. ಅಲ್ಲೆಲ್ಲ ಉತ್ಸವಗಳಲ್ಲಿ ಅನುಗ್ರಹಿಸುವವರು ಶ್ರೀ ಪ್ರಹ್ಲಾದರು. ಮಂತ್ರಾಲಯಕ್ಕೆ ಹೋಗಿರುವವರು ಪ್ರತಿದಿನ ರಾತ್ರಿ 8 ಗಂಟೆಗೆ ನಡೆಯುವ ರಜತ ರಥೋತ್ಸವ ಮೊದಲ್ಗೊಂಡು ಎಲ್ಲ ಉತ್ಸವಗಳನ್ನು ಅನುಗ್ರಹಿಸುತ್ತಿರುವ ಭಂಗಿಯಲ್ಲಿ ನಿಂತಿರುವ ಶ್ರೀ ಪ್ರಹ್ಲಾದರ ಮೂರ್ತಿಯನ್ನೇ ನೋಡಿರುತ್ತಾರೆ. ಉಳಿದ ಮೃತ್ತಿಕಾ ಬೃಂದಾವನಗಳಲ್ಲಿಯೂ ಪಲ್ಲಕ್ಕಿ ಸೇವೆ, ತೊಟ್ಟಲು ಸೇವೆಯಂತಹ ಎಲ್ಲ ಸೇವೆಗಳನ್ನು ಸಲ್ಲಿಸುವುದು ಶ್ರೀ ಪ್ರಹ್ಲಾದರ ಮೂರ್ತಿಗೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಶ್ರೀ ರಾಘವೇಂದ್ರ ಮಠಗಳಲ್ಲಿ ಮೂಲರಾಗಿ ಶ್ರೀ ರಾಘವೇಂದ್ರರು ಮತ್ತು ಉತ್ಸವ ಮೂರ್ತಿ ಶ್ರೀ ಪ್ರಹ್ಲಾದರು. ಶ್ರೀ ರಾಘವೇಂದ್ರರಾಗಿ ಈ ಒಂದು ಪೃಥ್ವಿಯಲ್ಲಿ ಅವತರಿಸುವುದಕ್ಕೆ ಮೊದಲು ಈ ಭೂಮಿಯಲ್ಲಿ ಶ್ರೀ ಶಂಕುಕರ್ಣರು ತಾಳಿದ ಮೊದಲ ಅವತಾರ ಶ್ರೀ ಪ್ರಹ್ಲಾದರ ಅವತಾರ. ಈ ಅವತಾರದಲ್ಲಿ ಶ್ರೀ ನಾರದ ಮಹರ್ಷಿಗಳಿಗೆ ಮಹತ್ವದ ಸ್ಥಾನವಿದೆ. ಶ್ರೀ ಪ್ರಹ್ಲಾದರು ಶಂಕುಕರ್ಣರಾಗಿದ್ದಾಗಲೇ ಶ್ರೀಮನ್ನಾರಾಯಣನ ಸೇವೆಯಲ್ಲಿ ತೊಡಗಿದ್ದರು. ಅವರು ಲೀಲಾವತಿಯ ಗರ್ಭದಲ್ಲಿ ನಿದ್ರಿಸುತ್ತಿರುವಾಗಲೇ ಶ್ರೀ ನಾರಾಯಣ ಮಂತ್ರವನ್ನು ಉಪದೇಶಿಸಿದರು ಶ್ರೀ ನಾರದ ಮಹರ್ಷಿಗಳು. ಅದೆಷ್ಟೇ ದೊಡ್ಡ ಜ್ಞಾನಿಗಳಾಗಿದ್ದರೂ ಸಂಪೂರ್ಣವಾಗಿ ಸಿದ್ಧಿ ದೊರೆಯಲು ಕಾರಣ ಗುರು ಉಪದೇಶವೇ. ಮಹಾತ್ಮರುಗಳ ಚರಿತ್ರೆಯನ್ನು ನೋಡಿದಾಗ ಅವರುಗಳ ಸಾಧನೆಯಲ್ಲಿ ಅತಿ ಮುಖ್ಯವಾಗಿ ಪ್ರಕಾಶಿಸುವವರು ಅವರ ಗುರುಗಳು. ಇಲ್ಲಿ ಶ್ರೀ ಪ್ರಹ್ಲಾದರಿಗೆ ಗುರುವಾಗಿ ಪ್ರಕಾಶಿಸಿದವರು ಶ್ರೀ ನಾರದ ಮಹರ್ಷಿಗಳು. ಶ್ರೀ ಪ್ರಹ್ಲಾದರ ವೈಭವವನ್ನು, ಹಿರಣ್ಯವದೆಯ ತಾತ್ಪರ್ಯವನ್ನು ಶ್ರೀ ರಾಘವೇಂದ್ರ ಮಹಿಮಾಮೃತದ ಮೊದಲ ಭಾಗದಲ್ಲಿ ವಿವರವಾಗಿ ನಾವು ಕಾಣಬಹುದು. ಆದರೂ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಒಮ್ಮೆ ಇಲ್ಲಿ ನೋಡಿ ಮುಂದುವರೆಯೋಣ ಸ್ನೇಹಿತರೆ. ಶ್ರೀ ಪ್ರಹ್ಲಾದರು, ಶ್ರೀ ನಾರದರು ತಮ್ಮ ತಮ್ಮ ಸ್ಥಾನಗಳನ್ನು ಬದಲಿಸುವ ಅತಿಶಯವನ್ನು ಕಾಣಲಿದ್ದೇವೆ. ದೈತ್ಯ ಹಿರಣ್ಯಕಶಿಪುವಿನ ಅಟ್ಟಹಾಸವು ಮಿತಿಮೀರಿ ಬ್ರಹ್ಮದೇವರಿಂದ ಪಡೆದ ವರದ ಪ್ರಭಾವದಿಂದ ಅಧಿಕ ಬಲ ಹೊಂದಿರುವನಾಗಿ 3 ಲೋಕಗಳನ್ನು ಗೆದ್ದು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದನು. ತನ್ನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ಮನಸ್ಸೊಚ್ಚೆ ವರ್ತಿಸುತ್ತಿದ್ದನು. ಎಲ್ಲರೂ ತನ್ನ ನಾಮವನ್ನೇ ಜಪಿಸಬೇಕೆಂದು ಬೇರೆ ಯಾರ ನಾಮವನ್ನು ಯಾರೂ ಎಲ್ಲಿಯೂ ಯಾವ ರೀತಿಯಲ್ಲಿಯೂ ಉಚ್ಚರಿಸದಂತೆ ಕಟ್ಟಪ್ಪಣೆ ಮಾಡಿದ್ದನು. ಬ್ರಹ್ಮದೇವರು ನಡೆಸುತ್ತಿದ್ದ ಮಹಾವಿಷ್ಣುವಿನ ಪೂಜೆಗೆ ಕೈಂಕರ್ಯ ಸಲ್ಲಿಸುತ್ತಿದ್ದ ಶಂಕುಕರ್ಣ ದೇವತೆಗೆ ಶಾಪ ಕೊಡಲ್ಪಟ್ಟು ಆ ಶಾಪದ ಫಲವಾಗಿ ಅವರು ರಾಕ್ಷಸ ಕುಲದಲ್ಲಿ ಜನಿಸುವ ಕಾಲ ಬಂದಿತು. ಸಜ್ಜನರನ್ನು ಕಾಪಾಡಲು, ದುಷ್ಟರನ್ನು ನಾಶಗೊಳಿಸಲು ಒಂದೊಂದು ಯುಗದಲ್ಲಿಯೂ ಭಗವಂತ ಅವತರಿಸುವಂತೆ ದೈತ್ಯ ಹಿರಣ್ಯನನ್ನು ಸಂಹರಿಸಲು ನಿರ್ಧರಿಸಿದರು ಶ್ರೀಮನ್ನಾರಾಯಣರು. ಆಗ ಹಿರಣ್ಯಕಶಿಪುವಿನ ಪತ್ನಿ ಲೀಲಾವತಿ ಗರ್ಭವತಿಯಾದಳು. ತನ್ನ ಪತಿ ಮಾಡುತ್ತಿದ್ದಂತಹ ಅಟ್ಟಹಾಸಗಳನ್ನು ನೋಡಿ ಮನಸ್ಸು ಬೇಸರವಾಗಿದ್ದಾಗ ಇದೇ ತಕ್ಕ ಸಮಯವೆಂದು ನಾರದ ಮಹರ್ಷಿಗಳು ಲೀಲಾವತಿಯ ಮುಂದೆ ಪ್ರತ್ಯಕ್ಷರಾದರು. ನಾರದರ ದರ್ಶನ ಮಾಡಿದ ಲೀಲಾವತಿಗೆ ಮನಸ್ಸು ಹಗುರವಾಯಿತು. ಸ್ವಾಮಿ, ನಿಮ್ಮ ಆಗಮನದಿಂದ ನನಗೆ ಮನಃಶಾಂತಿ ದೊರಕಿತು. ಇನ್ನು ಒಳಿತಾದ ಉಪದೇಶಗಳನ್ನು ನೀಡಬೇಕು ಎಂದು ಪ್ರಾರ್ಥಿಸಿದಳು.
ಅವಳ ಬೇಡಿಕೆಯಂತೆ ನಾರದರು ಶ್ರೀಮನ್ನಾರಾಯಣನ ಪರಮ ಪವಿತ್ರವಾದ ವಿಶೇಷ ವಿಭೂತಿಗಳನ್ನು ಕಥೆಕಥೆಯಾಗಿ ವಿವರಿಸಿದರು. ಶ್ರೀಮನ್ನಾರಾಯಣ ನಾಮ ಒಂದೇ ಸಿದ್ಧಿಸಿಬಿಟ್ಟರೆ ಅವರನ್ನು ಯಾರೂ ಏನೂ ಮಾಡಲಾಗುವುದಿಲ್ಲ ಎನ್ನುವುದನ್ನು ಎಷ್ಟೇ ಕಷ್ಟಗಳು ಬಂದರೂ ಓಂ ನಮೋ ನಾರಾಯಣಾಯ ಎಂದು ಭಗವಂತನನ್ನು ದೃಢವಾದ ಭಕ್ತಿಯಿಂದ ಸ್ಮರಿಸಿದರೆ ಎದುರಾಗುವ ಕಷ್ಟಗಳೆಲ್ಲವೂ ನುಚ್ಚು ನೂರಾಗುವುದಲ್ಲದೆ ಶತ್ರುಗಳನ್ನು ಭಿನ್ನವಾಗಿಸುವುದು ಎಂದು ಮನದಟ್ಟಾಗುವಂತೆ ಲೀಲಾವತಿಗೆ ಬೋಧಿಸಿದರು. ಅವಳಿಗಷ್ಟೇ ಬೋಧಿಸಿದರೇ ಇಲ್ಲ, ಅವಳ ಗರ್ಭದಲ್ಲಿದ್ದ ಶಿಶುಗೂ ಇದನ್ನು ಬೋಧಿಸಿದರು. ರಾಕ್ಷಸ ಪರಿವಾರದಲ್ಲಿ ಜನಿಸು ಎಂದು ಶಾಪ ಪಡೆದ ಶಂಕುಕರ್ಣರು ಲೀಲಾವತಿಯ ಗರ್ಭದಲ್ಲಿ ಜನಿಸಿದರು. ಮಹಾವಿಷ್ಣುವಿನ ಪೂಜೆಗೆ ಹೂಗಳನ್ನು ಮತ್ತಿತರ ಕೈಂಕರ್ಯಗಳನ್ನು ಶಂಕುಕರ್ಣರು ಮಾಡಿದ್ದರಿಂದಲೇ ಗರ್ಭದಲ್ಲಿಯೇ ಶ್ರೀ ನಾರದರಿಂದ ಉಪದೇಶ ಪಡೆಯುವ ಭಾಗ್ಯವನ್ನು ಪಡೆದರು. ಅಮ್ಮ ಲೀಲಾವತಿ, ನಿನಗೆ ಜನಿಸುವ ಮಗ ಸಾಧಾರಣವಾದ ಶಿಶುವಲ್ಲ, ಅವನಿಂದ ಲೋಕ ಕಲ್ಯಾಣವಾಗಲಿದೆ ಎಂದು ಹರಸಿದ ನಾರದ ಮಹರ್ಷಿಗಳು ಅಲ್ಲಿಂದ ಹೊರಟರು. ಕಾಲ ಕಳೆದಂತೆ ಲೀಲಾವತಿಯು ಸುಂದರವಾದ ಗಂಡು ಶಿಶುಗೆ ಜನ್ಮವಿತ್ತಳು. ಆ ಶಿಶುವೇ ಪ್ರಹ್ಲಾದರೆನ್ನುವುದನ್ನು ನಾವು ನೋಡಿದ್ದೇವೆ. ತನ್ನ ನಾಮವನ್ನು ಹೇಳಲು ನಿರಾಕರಿಸಿ ಶ್ರೀಮನ್ನಾರಾಯಣನ ನಾಮವನ್ನೇ ಜಪಿಸುತ್ತಿದ್ದರಿಂದ ಹಿರಣ್ಯಕಶಿಪು ಕೋಪಾವಿಷ್ಟನಾಗಿ ತನ್ನ ಮಗನೆಂಬ ಮಮತೆಯನ್ನು ತೊರೆದು ಅನೇಕ ರೀತಿಯಲ್ಲಿ ಅವನನ್ನು ನಾಶ ಮಾಡಲು ಪ್ರಯತ್ನಿಸಿದಾಗ ಒಂದೊಂದು ಪ್ರಸಂಗದಲ್ಲಿಯೂ ಶ್ರೀ ನಾರಾಯಣನ ನಾಮವೇ ತನ್ನನ್ನು ಕಾಪಾಡುತ್ತಿದೆ ಎಂದು ಮಗನ ಮಾತಿಗೆ ಆ ನಾರಾಯಣನನ್ನೇ ಮುಗಿಸಿಬಿಟ್ಟರೆ ಇವನಿಂದ ಏನೂ ಮಾಡಲಾಗುವುದು, ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಎಂದು ಯೋಚಿಸಿ ಆ ನಾರಾಯಣನನ್ನು ತೋರಿಸುವಂತೆ ಆರ್ಭಟಿಸುತ್ತಾನೆ. ಆಗ ಕಂಬವನ್ನು ಸೀಳಿಕೊಂಡು ಶ್ರೀ ನರಸಿಂಹರು ಹೊರಬಂದು ಹಿರಣ್ಯಕಶಿಪುವನ್ನು ಅವನು ಬ್ರಹ್ಮದೇವರಿಂದ ಅದೆಷ್ಟೋ ಚಾತುರ್ಯದಿಂದ ಪಡೆದುಕೊಂಡಿದ್ದ ವರಕ್ಕೆ ಧಕ್ಕೆ ಬಾರದಂತೆ ಅಷ್ಟೇ ಚತುರತೆಯಿಂದ ಸಂಹರಿಸಿದ್ದನ್ನು ವಿವರವಾಗಿ ನಾವು ಮೊದಲ ಭಾಗದಲ್ಲಿ ತಿಳಿದುಕೊಳ್ಳಬಹುದು. ಈ ಪ್ರಸ್ತುತದಲ್ಲಿ ನಾವು ಶ್ರೀ ಪ್ರಹ್ಲಾದರ ಬಗ್ಗೆಯೂ ಶ್ರೀ ನಾರದರ ಬಗ್ಗೆಯೂ ಹೊಸ ಕೋಣದಲ್ಲಿ ನೋಡಿ ಆನಂದ ಪಡೆದಿದ್ದೇವೆ. ಕೃತಯುಗದಲ್ಲಿ ನಡೆದಂತಹ ಪ್ರಹ್ಲಾದರ ಅವತಾರ ಅಲ್ಲಿಗೆ ನಿಲ್ಲದೆ ಇಂದಿನ ಶ್ರೀ ರಾಘವೇಂದ್ರರ ಅವತಾರದವರೆಗೂ ಮುಂದುವರೆದು ಇಂದಿಗೂ ಸಜೀವದಿಂದಿದ್ದು ನಮ್ಮನ್ನು ಅನುಗ್ರಹಿಸಿದ್ದಾರೆ. ಅದೇ ರೀತಿಯೇ ಶ್ರೀ ಪ್ರಹ್ಲಾದರ ಹಾಗೂ ಅವರಿಗೆ ಉಪದೇಶ ಮಾಡಿದ್ದ ಶ್ರೀ ನಾರದ ಮಹರ್ಷಿಗಳ ಸಂಬಂಧ ಅಲ್ಲಿಗೆ ನಿಲ್ಲಲಿಲ್ಲ, ಅದು ಮುಂದುವರಿಯಿತು. ಅದು ಹೇಗೆ? ಈ ಕೆಳಗಿನ ಪ್ರಶ್ನೆಯ ಉತ್ತರವೇ ಅವರ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ. ಗುರುವೇ ಶಿಷ್ಯನಾಗಿ, ಶಿಷ್ಯನೇ ಗುರುವಾದದ್ದು ಹೇಗೆ? ಗುರುವನ್ನು ಮೀರಿದ ಶಿಷ್ಯ ಎಂದು ಕೇಳಿದ್ದೇವೆ, ಆದರೆ ಶಿಷ್ಯನೇ ಗುರುವಾಗುವುದನ್ನು ನೋಡಲು ಹೇಗೆ ಸಾಧ್ಯ? ಅದು ಹೇಗೆಂದರೆ ಒಬ್ಬ ಗುರು ಇದ್ದಿರಬೇಕು, ಅವರಿಗೆ ಒಬ್ಬ ಶಿಷ್ಯನಿರಬೇಕು, ಮುಂದೆ ಆ ಶಿಷ್ಯರೇ ಗುರುವಾಗಬೇಕು. ಮುಂದೆ ಶಿಷ್ಯರಾಗಿದ್ದವರು ಪ್ರಸ್ತುತದಲ್ಲಿ ತನ್ನ ಹಿಂದಿನ ಶಿಷ್ಯನಿಗೆ ಶಿಷ್ಯರಾಗಿರಬೇಕು. ಬಿಡಿಸಿ ಹೇಳಬೇಕೆಂದರೆ ಗುರುವಿನ ಸ್ಥಾನವು ಶಿಷ್ಯನಿಗೂ ಶಿಷ್ಯನ ಸ್ಥಾನವು ಗುರುಗೂ ಬದಲಾಗಿರಬೇಕು. ಈ ರೀತಿ ಬದಲಾಗುವುದು ಸಾಧ್ಯವೇ? ಶ್ರೀ ಶ್ರೀ ರಾಘವೇಂದ್ರರ ಚರಿತ್ರೆಯಲ್ಲಿ ಇಂತಹ ಅದ್ಭುತ ನಡೆದಿದೆ. ಈ ಅದ್ಭುತವು ಶ್ರೀ ಪ್ರಹ್ಲಾದರ ಹಾಗೂ ಶ್ರೀ ನಾರದ ಮಹರ್ಷಿಗಳ ನಡುವೆ ನಡೆದಿದೆ. ಈ ವೈಭವವನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಅದಕ್ಕೂ ಮೊದಲು ಶ್ರೀ ರಾಘವೇಂದ್ರರ ಬಗ್ಗೆ ಒಂದು ಸಣ್ಣ ವಿಷಯವನ್ನು ನೆನಪಿಸಿಕೊಳ್ಳೋಣ. ಮೊದಲನೇ ಭಾಗದಲ್ಲಿ ನಾವು ಇದನ್ನು ವಿವರವಾಗಿ ಖಂಡಿತ ಸ್ನೇಹಿತರೆ ಇದರ ಮೊದಲು ಭಾಗ ತಿಳಿಸ್ಕೊಟ್ರೆ ನಮಗೆ ಪೂರ್ತಿಯಾಗಿ ಅರ್ಥ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ಭಾಗವನ್ನು ಓದ್ತಾ ಇರ್ತಕ್ಕಂಥ ಒಂದು ಓದುಗರ ಪ್ರಯೋಜನವಾಗಿ ಈ ಒಂದು ವಿಷಯವನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ದೇವಲೋಕದಲ್ಲಿ ಶಂಕುಕರ್ಣ ದೇವತೆಯಾಗಿದ್ದವರು ಕೃತಯುಗದಲ್ಲಿ ಪ್ರಹ್ಲಾದರಾಗಿ ಜನಿಸಿದರು. ಮತ್ತೆ ದ್ವಾಪರ ಯುಗದಲ್ಲಿ ಬಾಹ್ಲಿಕ ರಾಜರಾಗಿ ಅವತರಿಸಿದರು. ಶ್ರೀ ಬಾಹ್ಲಿಕ ರಾಜರ ವಿಚಾರವಾಗಿ ಮೊದಲನೆಯ ಭಾಗದಲ್ಲಿಯೂ ಬರೆದಿಲ್ಲ ಮತ್ತು ಎರಡನೆಯ ಭಾಗದಲ್ಲಿಯೂ ಬರೆದಿಲ್ಲ, ಏಕೆಂದರೆ ಅವರ ಬಗ್ಗೆ ಸಾಕಷ್ಟು ವಿವರಗಳು ಸರಿಯಾಗಿ ದೊರಕಿಲ್ಲ. ಇದರ ನಂತರ ಕಲಿಯುಗದಲ್ಲಿ ಶ್ರೀ ವ್ಯಾಸತೀರ್ಥರಾಗಿ ಅವತರಿಸಿ ನಂತರ ಶ್ರೀ ರಾಘವೇಂದ್ರರಾಗಿ
ಅವತರಿಸಿದರು. ನೀವು ನೆನಪಿಟ್ಟುಕೊಳ್ಳಬೇಕಾದದ್ದು ಏನೆಂದರೆ ಶ್ರೀ ಶಂಕುಕರ್ಣರ ಅವತಾರಗಳು ಶ್ರೀ ಪ್ರಹ್ಲಾದರು, ಶ್ರೀ ಬಾಹ್ಲಿಕರು, ಶ್ರೀ ವ್ಯಾಸರಾಜರು ಮತ್ತು ಶ್ರೀ ರಾಘವೇಂದ್ರರು. ಬನ್ನಿ ಇನ್ನು ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಗುರುವೇ ಶಿಷ್ಯರಾಗಿ ಶಿಷ್ಯರೇ ಗುರುವಾದಂತಹ ಪ್ರಸಂಗವನ್ನು ಗಮನಿಸೋಣ. ನೋಡಿದ್ರಲ್ಲ ಸ್ನೇಹಿತರೆ, ಅಧ್ಯಾಯ 2 ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾರದ ಮಹರ್ಷಿಗಳಿಗೂ ಹಾಗೂ ಪ್ರಹ್ಲಾದ ರಾಜರಿಗೂ ಅಂದರೆ ಈಗಿನ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೂ ಇದ್ದಂತಹ ಒಂದು ಸಂಬಂಧ, ಗುರು ಶಿಷ್ಯರಾಗಿದ್ದು ಶಿಷ್ಯವೇ ಗುರುಗಳಾಗಿದ್ದು ಹೇಗೆ ಅನ್ನೋದನ್ನ ನಾವು ಅಧ್ಯಾಯ 3ರಲ್ಲಿ ನಾವು ತಿಳ್ಕೋಬಹುದು ಸ್ನೇಹಿತರೆ. ಅದನ್ನು ನಾಳೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕ್ತಕ್ಕಂಥ ವಿಡಿಯೋ ಆಗಿರ್ಬೋದು ಅಥವಾ ಆಡಿಯೋಗಳಾಗಿರ್ಬೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಖಂಡಿತ ಎಲ್ಲರೂ ಕೂಡ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ದಯವಿಟ್ಟು ನನ್ನ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ. ನಾನು ಕೂಡ ರಾಘವೇಂದ್ರರ ಭಕ್ತರಾಗಿರೋದ್ರಿಂದ ನನ್ನ ಕೈಲಿ ಸಾಧ್ಯವಾದಷ್ಟು ಗುರುರಾಯರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.